students Hello students, welcome back to my channel. Please like, subscribe and share the video. ಇವತ್ತು ನಾವು ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ತಿಳಿಯೋಣ. ಹಾಗಾದರೆ ಸಂಕಲನ ಅಂದರೆ ಏನು? ಸಂಖ್ಯೆಗಳನ್ನು ಅವುಗಳಲ್ಲಿನ ಅಂಕೆಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಒಂದರ ಕೆಳಗೆ ಮತ್ತೊಂದನ್ನು ಬರೆಯುವುದರ ಮೂಲಕ ಅವುಗಳ ಮೊತ್ತವನ್ನು ಕಂಡುಹಿಡಿಯುವುದು. ಗೊತ್ತಾಯ್ತಾ? ಸಂಖ್ಯೆಗಳನ್ನು ಏನು ಮಾಡಬೇಕು? ಅವುಗಳಲ್ಲಿನ ಅಂಕೆಗಳಿಗೆ ಅನುಗುಣವಾಗಿ ಒಂದರ ಕೆಳಗೆ ಮತ್ತೊಂದು ಬರೆಯುತ್ತಾ ಅವುಗಳ ಮೊತ್ತವನ್ನು ಕಂಡುಹಿಡಬೇಕು. ಅದು ಹೇಗೆ ಹಾಗಾದರೆ? ಈಗ ನೋಡಿ, ನನ್ನ ಹತ್ರ ಒಂದು ಸಂಖ್ಯೆ ಇದೆ 61. ಇಲ್ಲಿ ಎಷ್ಟು ಸ್ಥಾನ ಇದೆ? ಬಿಡಿ ಮತ್ತು 10 ಎರಡು ಸ್ಥಾನ ಇದೆ ಅಲ್ವಾ? ಅದೇ ರೀತಿ ಇನ್ನೊಂದು ಸಂಖ್ಯೆ ತೊಗೊಳ್ತೀನಿ ನಾನು, 35. ಇಲ್ಲೂ ಕೂಡ ಎರಡು ಸ್ಥಾನ ಇದೆ, ಬಿಡಿ ಮತ್ತು 10. ಇವುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ಬೇಕು. ಅದು ಹೇಗೆ? ಈಗ 10 ಬಿಡಿ, ಅದಕ್ಕೆ ಅನುಗುಣವಾಗಿ 61 ಬರ್ಕೊಂಡಿದ್ದೀನಿ. ಇದು ಸ್ಥಾನ ಬೆಲೆಗೆ ಅನುಗುಣವಾಗಿ ಮುಂದಿನ ಸಂಖ್ಯೆಯನ್ನು ಬರ್ಕೊಳ್ಬೇಕು. ಯಾವುದು? 35. ಹಾಗಿದ್ರೆ 1 + 5 ಎಷ್ಟು? 6. 6 ಮತ್ತು 3 ಎಷ್ಟು? 6, 7, 8, 9. ಗೊತ್ತಾಯ್ತಾ? ಹಾಗಿದ್ದರೆ 61 + 35ರ ಉತ್ತರ 96 ಆಗ್ತದೆ. ಅದೇ ರೀತಿ 100ರ ಸ್ಥಾನ ಬೆಲೆಯನ್ನು ಹೊಂದಿರುವಂಥ ಅಂಕೆಗಳನ್ನು ನೋಡೋಣ. 485 + 798. ಇದನ್ನು ಕೂಡ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ಬೇಕು. 485 + 798. 8 + 5 ಎಷ್ಟಾಗುತ್ತೆ? 8. 5 ನಾನು ಗೆರೆ ಮೂಲಕ ಬರ್ಕೊಳ್ತೀನಿ. 8, 9, 10, 11, 12, 13. 3 ಇಲ್ಲಿ ಬರದೆ ಕೈಲ 1 ಕೊಟ್ಟೆ. 9, 1, 10, 10 + 8, 18. ಗೊತ್ತಾಯ್ತಲ್ವಾ? ಅದೇ ರೀತಿ 7, ಇಲ್ಲಿ ಒಂದು ಕ್ಯಾರಿ ಇದೆ, 8. 8 + 4, 12 ಆಗುತ್ತೆ. ಈ ರೀತಿ 100ರ ಸ್ಥಾನ ಬೆಲೆಯನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಕೂಡಿಸಬೇಕು. ಇದೇ ರೀತಿ ದೊಡ್ಡ ಸಂಖ್ಯೆ ಯಾವುದೇ ಇರಲಿ, ಅವುಗಳನ್ನು ಏನು ಮಾಡಬೇಕು? ಸ್ಥಾನಕ್ಕೆ ಅನುಗುಣವಾಗಿ ಬರ್ಕೊಳ್ತಾ ಹೋದ ಹಾಗೆ ನಮ್ಮ ಸಂಕಲನ ಕ್ರಿಯೆ ಏನಾಗುತ್ತೆ? ಸುಲಭ ಆಗುತ್ತೆ. ಇದು ನೋಡಿ, 23,462 + 52,063. ಗೊತ್ತಾಯ್ತಲ್ವಾ? 2, 3, 5, 6, 6, 12. ಕೈಲಿ 1, 4, 1, 5, 3, 2, 5, 2, 5, 7. ಅದೇ ರೀತಿ ವ್ಯವಕಲನವನ್ನು ನೋಡೋಣ. ಈಗ ವ್ಯವಕಲನ ಏನು ಮಾಡಬೇಕು? ಒಂದೇ ವಿಧಾನವನ್ನು ಅನುಸರಿಸಬೇಕು. ಹೇಗೆ? ಈಗ ನೋಡಿ, ಇಲ್ಲಿ ನಾನು 75 - 32 ತಗೊಳ್ತೇನೆ. ಇದು ಕೂಡ ಸ್ಥಾನಕ್ಕೆ ಅನುಗುಣವಾಗಿ ಬರ್ಕೊಳ್ಬೇಕು ಮತ್ತು ಕಳಿಬೇಕು. 5ರಲ್ಲಿ 2 ಹೋದರೆ 3 ಬರುತ್ತೆ. 7ರಲ್ಲಿ 3 ಹೋದರೆ 4. ಅದೇ ರೀತಿ 100ರ ಅಂಕೆ 694 - 532. 694ರಲ್ಲಿ 532 ಕಳಿಬೇಕು. ಬಿಡಿ ಸ್ಥಾನದಲ್ಲಿರುವ ಅಂಕೆಗಳನ್ನು ಮೊದಲು ಕಳ್ಕೊಳ್ಬೇಕು. 4ರಲ್ಲಿ 2 ಹೋದರೆ 2, 9ರಲ್ಲಿ 3 ಹೋದರೆ 6, ಅದೇ ರೀತಿ 6ರಲ್ಲಿ 5 ಹೋದರೆ 1. ಇದೇ ರೀತಿ ವ್ಯವಕಲನವನ್ನು ಮಾಡ್ತಾ ಹೋಗಬೇಕು.